ಬರೋಕ್ಕೆ ಕಾರಣ ಏನಂದರೆ, ನಾನು ಶಾಲೆಯಲ್ಲಿ ಓದಬೇಕಾದ್ರೂ ಅಷ್ಟೇ, ನಮ್ಮ ಶಾಲೆಯಲ್ಲಿ ಎಲೆಕ್ಷನ್ ಇರ್ತಿತ್ತು. ಅಂದರೆ ಎಲೆಕ್ಷನ್ ಅಂದರೆ ಸಾಮಾನ್ಯ ಜನರಲ್ ಎಲೆಕ್ಷನ್ಸ್ ಇವತ್ತು ಹೆಂಗೆ ನಡೆಯುತ್ತೆ ಹಂಗೆ ನಮ್ಮ ಶಾಲೆಯಲ್ಲಿ ಎಲೆಕ್ಷನ್ ನಡೆಯೋದು. ವೋಟ್ ನಾಮಿನೇಷನ್ ಮಾಡೋಕ್ಕೆ ನಾನು ದುಡ್ಡು ಕಟ್ಟಬೇಕು. ಇಷ್ಟು ದುಡ್ಡು ಕಟ್ಟಿದ್ರೆ ನಮಗೆ ನಾಮಿನೇಷನ್ ಪೇಪರ್ ಕೊಡ್ತಾರೆ. ಆಮೇಲೆ ಬ್ಯಾಲೆಟ್ ಪೇಪರ್ ಕೊಡೋರು, ಯಾರು ನಿಮ್ಗೆ ಇಷ್ಟ ಅವ್ರ ಮುಂದೆ ಇಂಟು ಒತ್ತಬೇಕು, ಬ್ಯಾಲೆಟ್ ಬಾಕ್ಸಲ್ಲಿ ಹಾಕಬೇಕು, ಕಾರ್ನರಲ್ಲಿ ಒಂದು ಮೂಲೆಯಲ್ಲಿ ಒಂದು ರಟ್ಟಿಟ್ಟು ಅಲ್ಲಿ ನಾವು ಹೋಗಿ ಯಾರಿಗೂ ಕಾಣದೇ ಇರೋಂಗೆ ಯಾರು ಬೇಕು ಅಂತ ಓಟ್ ಹಾಕಬೇಕು. ಇದು ನಾನು 5ನೇ ಕ್ಲಾಸಲ್ಲೇ ನೋಡಿದ್ದೆ. ನಮ್ಮ ತಂದೆ ಹತ್ರ ಹೋಗ್ಬಿಟ್ಟು, ಅಪ್ಪ ನಾನು ಎಲೆಕ್ಷನ್ ನಿಂತ್ಕೊಂತೀನಿ ನಮ್ಮ ಸ್ಕೂಲಲ್ಲಿ ಅಂದ ತಕ್ಷಣವೇ ನಮ್ಮ ತಂದೆ ನಂಗೆ ದುಡ್ಡು ಕೊಡೋರು. ಅವತ್ತಿನ ಕಾಲಕ್ಕೆ ದುಡ್ಡು ಭಾಳ ಯಾರಿಗೂ ಸಿಗ್ತಾ ಇರಲಿಲ್ಲ. 50 ಪೈಸಾ 4 ಆಣಿ, 10 ಪೈಸಾ 5 ಪೈಸಾ, 5 ಪೈಸಕ್ಕೆ 5 ಬೋಟಿ, 5 ಪೈಸಕ್ಕೆ 5 ಪಪ್ಪರ್ಮೆಂಟು ತಿಂದಿರುವಂಥ ಸಮಯ ನಮ್ಮದು ಅವೆಲ್ಲ. ಆ ಟೈಮಿಗೆ ಅಂಥ ಒಂದು ಟೈಮಲ್ಲಿ ನಾವು ನಮ್ಮ ತಂದೆ ನನಗೆ ದುಡ್ಡು ಕೊಟ್ಟು ಎಲೆಕ್ಷನ್ಗೆ ನಿಲ್ಲಿಸೋದು ಅಂತಂದರೆ ಅದು ಭಾಳ ದೊಡ್ಡ ಮಾತು. ಪ್ರತಿ ವರ್ಷವೂ ನಮ್ಮಪ್ಪ ನನಗೆ ಎಲೆಕ್ಷನ್ಗೆ ದುಡ್ಡು ಕೊಟ್ಟಿದ್ದಾರೆ. ನಾನು 10ನೇ ಕ್ಲಾಸ್ವರೆಗೂ ನಮ್ಮ ಸ್ಕೂಲ್ ಚಿಕ್ಕ ಸ್ಕೂಲು, ನಮ್ಮ ವಿಜಯನಗರದಲ್ಲಿ ಸುಬರ್ಣ ಗಾರ್ಡನ್ ಇರುವಂಥ KVV ಸ್ಕೂಲು, ಕರ್ನಾಟಕ ವಿದ್ಯಾವರ್ಧಕ. ಚಿತ್ತಾಪುರ್ನಿಂದ ಬಂದು ಅವರು ಇಲ್ಲೊಂದು ಶಾಲೆ ಪ್ರಾರಂಭ ಮಾಡಿದರು. ಆ ಶಾಲೆಯಲ್ಲಿ ನಾನು ಓದಿದ್ದು. ಹಾಗಾಗಿ ನಾನು ಅವತ್ತಿಗೆ ನಾಯಕತ್ವದ ಗುಣ ಸಹ ನನಗೆ ನಮ್ಮ ತಂದೆ ಕೊಡುಗೆ ಭಾಳ ದೊಡ್ಡದು. ಇವತ್ತು ಎಲ್ಲರೂ ಅಂತಾರೆ, ನೀನು ಹೆಂಗೆ ಈ ಥರ ಹಿಂಗಿರ್ತೀಯ ಅಂತ. ನಮ್ಮ ತಂದೆ ನೋಡಿ ಬೆಳೆದಿದ್ದೀನಿ ನಾನು. ನಮ್ಮ ತಂದೆ ನಮ್ಮೂರಿಗೆ ಒಂದು ದೊಡ್ಡ ಆಲದ ಮರ. ನಮ್ಮ ತಂದೆ ಬದುಕಿರೋ ತನ ಯಾವುದೇ ನಮ್ಮೂರಲ್ಲಿ ಒಂದು ಸಮಸ್ಯೆ ಆಗಲಿ, ಒಂದು ತೊಂದರೆ ಆಗಲಿ, ಒಂದು ಜಮೀನು, ಒಂದು ಭಾಗ, ಒಂದು ಯಾರೋ ಒಂದು ತಾಯಿನ ಗಂಡ ಸತ್ತ ಮೇಲೆ ಮನೆಯಿಂದ ಆಚೆ ಹಾಕ್ಬಿಟ್ಟು ಮಕ್ಕಳು ಊಟ ಹಾಕದೇ ಇದ್ದರೆ ಎಲ್ಲರೂ ನಮ್ಮ ಮನೆಗೆ ಬರೋರು. ನಮ್ಮ ಕೂತ್ಕೊಂಡು, ಕೃಷ್ಣ ನೋಡೋ ಹಿಂಗೆ ನನ್ನ ಆಚೆ ಹಾಕ್ಬಿಟ್ಟವನವನು, ನಿಮ್ಮ ಅಣ್ಣ ಸತ್ತೋದ ಮೇಲೆ ಎಲ್ಲ ನೆಂಟ್ರಿಷ್ಟ್ರೆ ಊರು ತುಂಬ. ನಮ್ಮ ತಂದೆ ಯಾವ ಥರ ನ್ಯಾಯ ಮಾಡ್ತಾಯಿದ್ರು, ಅವ್ರಿಗೂ ನೋವಾಗದೇ ಇರೋಂಗೆ ಇವ್ರಿಗೂ ನೋವಾಗದೇ ಇರೋಂಗೆ ಆಸ್ತಿಗಳ ಭಾಗ ಹೆಂಗೆ ಮಾಡ್ತಾಯಿದ್ರು. ಹಾಗಾಗಿ ನಮ್ಮ ತಂದೆ ಮತ್ತೆ ಇಂಡಿಪೆಂಡೆಂಟಾಗಿ ಎಲೆಕ್ಷನ್ಗೆ ನಿಂತ್ಕೊಂಡ್ರು. ಲೈಟ್ ಕಂಬ ನಮ್ಮ ಅಪ್ಪನದು ಗುರ್ತು, ಇಂಡಿಪೆಂಡೆಂಟ್ ಆಗಿದ್ರು. ಅವತ್ತು ಒಂದು MLA ಕ್ಷೇತ್ರ, ಒಬ್ಬ ಕಾರ್ಪೊರೇಟ್ರು, ಆಚೆ ಕಡೆ ಯಾರು ನಮ್ಮ ತಂದೆ ಆ ಥರ. ನಮ್ಮ ತಂದೆನ ನೋಡಿ ನಾನು ಬೆಳೆದಿರೋದು. ನಮ್ಮ ಮಕ್ಳಿಗೆ ಅವತ್ತು ಯಾರು ತಲೆ ಮೇಲೆ ಹೊಡೆದು ನೀನು ಸಹಾಯ ಮಾಡಬೇಕು, ನೀನು ಹಿಂಗಿರಬೇಕು, ನೀನು ಹಂಗಿರ್ಬೇಕು ಅಂತ ಯಾವತ್ತೂ ಹೇಳ್ಕೊಡ್ತಾ ಇರಲಿಲ್ಲ. ನಾವು ನಮ್ಮ ತಂದೆ ತಾಯಿ ನೋಡಿ ಕಲಿಯೋದೇ ಹೆಚ್ಚು. ಇವತ್ತು ಅಷ್ಟೇ ನಾನು ಎಲ್ಲ ತಂದೆ ತಾಯಿಗೆ ಹೇಳೋಕ್ಕೆ ಇಷ್ಟೇ ಪಡೋದು. ನಾವು ಹೇಗಿದ್ದೀವಿ ನಮ್ಮಂಗೆ ನಮ್ಮ ಮಕ್ಕಳು ಅಟ್ಲೀಸ್ಟ್ ಅರ್ಧದಷ್ಟು ನಮ್ಮಂಗಾಗಿರ್ತಾರೆ ನಮ್ಮ ಮಕ್ಕಳು. ನಮ್ಮ ತಂದೆ ಯಾವತ್ತೂ ನನಗೆ ನೀನು ಹಿಂಗೆ ನಡ್ಕೋಬೇಕು, ನೀನು ಹಿಂಗಿರಬೇಕು ಅಂತ ಹೇಳಿದವರೇ ಇಲ್ಲ. ಬಟ್ ನಮ್ಮ ತಂದೆನ ನೋಡಿ ಕಲ್ತಿದ್ದು ಜಾಸ್ತಿ. ನಮ್ಮ ತಂದೆಯವ್ರ ತಾಯಿ ನನಗೆ ತುಂಬ ಮೌಲ್ಯಗಳನ್ನು ಹೇಳ್ಕೊಟ್ಟಿದ್ದಾರೆ. ಅವತ್ತು ಅವ್ರಿಗೆ ವಿದ್ಯೆ ಇಲ್ಲ, ಬಟ್ ಆದರೆ ನಮ್ಮ ತಂದೆ ಯಾವ ಥರ ಬದುಕಿ ಬಾಳಿದ್ರು ಅನ್ನೋದು ತುಂಬ ಮುಖ್ಯ. ನಮ್ಮ ತಂದೆ ಯಾಕಷ್ಟು ಒಳ್ಳೆಯವರಾಗಿದ್ದರು, ಯಾಕೆ ಬಡವರಿಗೆ ತುಂಬ ಕರುಣೆಯಿಂದ ಅವ್ರ ಕೈ ಹಿಡಿತಾ ಇದ್ರು, ಅವ್ರಿಗೆ ಸಹಾಯ ಮಾಡ್ತಿದ್ರು ಅನ್ನೋದಕ್ಕೆ ನಮ್ಮ ತಂದೆ ಬೆಳೆದು ಬಂದಂಥ ದಾರಿ ಹಂಗಿತ್ತು. ನಾನು ಬಡತನ ನೋಡಿಲ್ಲ, ಬಟ್ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು, ನಮ್ಮ ತಂದೆ ನಡ್ಕೊಳ್ತಾ ಇದ್ದಿದ್ದು ನನ್ನ ಬದುಕಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಬದಲಾವಣೆಯನ್ನು ಮತ್ತು ನನ್ನ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ಸಾಧ್ಯ ಆಗಿದೆ. ನಮ್ಮೂರಲ್ಲಿ ಯಾರಿಗೂ ವಿದ್ಯೆ ಕಲಿಸ್ತಾ ಇರಲಿಲ್ಲ. 8ನೇ ಕ್ಲಾಸು 7ನೇ ಕ್ಲಾಸ್ಗೆ ಹೆಣ್ಮಗಳು ಮೈನರಿದ ಮೇಲೆ ಒಂದು 2-3 ವರ್ಷಕ್ಕೆ ಒಂದು ಗಂಡು ನೋಡಿ ಮದುವೆ ಮಾಡೋರು. ಹೆಣ್ಮಕ್ಳು ಅಂದರೆ ಮದುವೆ ಮಾಡಿ ಕಳಿಸ್ಬೇಕು, ಅವ್ರನ್ನ ಓದಿಸ್ಬೇಕು ಅನ್ನೋ ಒಂದು ವಿಚಾರ ಸಹ ನಮ್ಮೂರಲ್ಲಿ ಯಾರಿಗೂ ಇರ್ತಾ ಇರಲಿಲ್ಲ. ನನಗೆ ಋತುಮತಿ ಆದಮೇಲೆ ನನಗೆಲ್ಲ ಸಂಬಂಧಗಳಿತ್ತು. ಸಂಬಂಧಗಳು ಬರ್ತಿದ್ವು. ನಮ್ಮ ಮನೇಲಿ ಕೇಳೋರು, ಕೃಷ್ಣ ನಿನ್ನ ಮಗಳನ್ನ ಕೊಡೋ ಅಂತ. ನಮ್ಮಪ್ಪ ಹೇಳೋರು, ಇಲ್ಲ ಅವಳಿಗಿನ್ನ ಚಿಕ್ಕ ವಯಸ್ಸು, ಆಯ್ತು ಬಿಡಿ ಇನ್ನೊಂದು 2 ವರ್ಷ ಮಾಡ್ಕೊಂಡು ಬಿಟ್ಬಿಟ್ಟು ಮದುವೆ ಮಾಡಿಕೊಡು ಅಂತ ಹೇಳೋರು ನಮ್ಮ ತಂದೆಗೆ. ನಮ್ಮಪ್ಪ ಇಲ್ಲ ನನ್ನ ಮಗಳನ್ನ ನಾನು ಓದಿಸ್ಬೇಕು ಅಂತ ಹೇಳೋರು. ನನ್ನ ಮಗಳನ್ನ ನಾನು ಓದಿಸ್ತೀನಿ, ಅವಳು ಯಾರ ಹತ್ರನೂ ಕೈ ಚಾಚಿ ದುಡ್ಡು ಬೇಡಬಾರ್ದು, ಅವಳು ಕಾಲ ಮೇಲೆ ಅವಳು ನಿಂತ್ಕೋಬೇಕು ಅನ್ನೋದು ನಮ್ಮ ತಂದೆಗೆ ತುಂಬ ದೊಡ್ಡ ಕಲ್ಪನೆ. ಅವತ್ತು ಕಾಲಕ್ಕೆ ಖಂಡಿತವಾಗ್ಲೂ ನಮ್ಮ ತಂದೆ ಹಂಗೆ ನಡ್ಕೊಂಡ್ರು. ನಮ್ಮ ಇಡೀ ಊರಲ್ಲಿ ಮೊದಲನೇ ಮಗಳು ವಿದ್ಯಾವಂತೆ, ಮೊದಲನೇ ಡಾಕ್ಟ್ರು ನಮ್ಮ ಊರಿಂದ. ನಮ್ಮ ತಾಯಿದೇನು ನಡೀತಿ, ನಮ್ಮ ತಾಯಿ ಮದುವೆ ಮಾಡ್ಬಿಡೋಣ ಒಳ್ಳೆ ವರ ಬಂದರೆ ಅನ್ನೋರು. ಬಟ್ ನಮ್ಮ ತಂದೆ ಮಾತ್ರ ಹೇಳೋರು,
ಎಂಥ ಶ್ರೀಮಂತನ ಮದುವೆ ಮಾಡಿಕೊಟ್ರು ನನ್ನ ಮಗಳು ಅವ್ರ ಹತ್ರ ಕೈ ಚಾಚಲೇಬೇಕು. ಆದರೆ ಅವಳು ಹಂಗೆ ಬೆಳಿಬಾರ್ದು, ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು. ಅವಳು ಯಾವತ್ತು ಮದುವೆ ಆಗ್ತೀನಿ ಅಂತಾಳೆ, ಅವತ್ತೇ ಮದುವೆ ಮಾಡೋದು ಅಂದರು. ಕಡೆಗೆ ನಾನು ಕೇಳಿದೆ ನಮ್ಮಪ್ಪನ, ಅಪ್ಪ ನಾನು ಇಂಥವ್ರನ್ನ ಮದುವೆ ಆಗ್ತೀನಿ, ಮತ್ತು ಅಂತರ್ಜಾತಿ ವಿವಾಹ, ಯಾರೂ ಊರಲ್ಲೂ ಇಲ್ಲ, ಜಾತಿಯಲ್ಲೂ ಇಲ್ಲ, ಸಂಬಂಧಗಳಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅವತ್ತೂ ಸಹ ನಮ್ಮ ತಂದೆ ನನಗಿಲ್ಲ ಅನ್ನಲಿಲ್ಲ. ನಾನು ಅಂತರ್ಜಾತಿ ವಿವಾಹ ಆದೆ. ನಮ್ಮೂರಿಂದ ಬೆಂಗಳೂರಿಂದ ಒಂದು ಸಂಬಂಧ ಆಚೆ ಕೊಡ್ತಿರ್ಲಿಲ್ಲ, ಅಂಥದ್ದು ಗುಲ್ಬರ್ಗ ಹುಡುಗನಿಗೆ ನನ್ನ ಮಾಡಿಕೊಟ್ರು. ಹೇಳಕ್ಕೆ ಸಾಕಾಗೋದೇ ಇಲ್ಲ ನಾನು. ನಮ್ಮ ತಂದೆ ಇವತ್ತು ಆ ಶಿಕ್ಷಣ ಅನ್ನೋ ಒಂದು ಶಕ್ತಿ ಇದೆಯಲ್ಲ, ಮತ್ತು ನಮ್ಮ ತಂದೆ ಕೊಟ್ಟಂಥ ನೈತಿಕ ಮೌಲ್ಯಗಳು, ಅವು ನೀವು ಏನು ನೋಡ್ತಾ ಇದ್ದೀರಾ ನಾಗಲಕ್ಷ್ಮಿ, ಅದು ನಮ್ಮೂರು, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜಿ ಎಲ್ಲರೂ ಕೊಟ್ಟಂಥ ಮೌಲ್ಯಗಳು ಇವತ್ತು ನಾಗಲಕ್ಷ್ಮಿ ಅನ್ನೋ ಒಂದು ವ್ಯಕ್ತಿತ್ವವನ್ನು ರೂಪಿಸಿರೋದು. ಇದು ನಾನಾಗಿ ಆಗಿದ್ದಲ್ಲ, ಇದು ಎಲ್ಲದಕ್ಕಿಂತ ನಮ್ಮ ತಂದೆ ಮೇನು. ನನಗವ್ರು ಇವತ್ತು ಶಿಕ್ಷಣ ಕೊಟ್ಟು ಡಾಕ್ಟ್ರು ಮಾಡಿದೆ ನನ್ನನ್ನು ಇಷ್ಟೊಂದು ಬೋಲ್ಡಾಗಿ ಬೆಳೆಸದೆ ಹೋಗಿದ್ರೆ ನಾನಿವತ್ತು ನಾಯಕಿ ಆಗ್ತಾ ಇರಲಿಲ್ಲ. ಆ ಗುಣ ನನ್ನ ತಂದೆ ಕೊಟ್ಟಿದ್ದು ನನಗೆ. ಇವತ್ತು ನನ್ನ ಮನೆಯವ್ರಿಗೂ ಹೇಳ್ತೀನಿ, ಯಾವತ್ತಾದರೂ ಮಾತು ಬಂದರೆ, ಒಂದು ನನಗೆ ತುಂಬ ನೆನಪು ಅಂದರೆ, ಗುಲ್ಬರ್ಗಾಯಿಂದ ನಾನು ಗುಲ್ಬರ್ಗಾಯಿಂದ ಎರಡನೇ ಮಗನಿಗೆ ಡೆಲಿವರಿಗೆ ಬಂದಿರ್ತೀನಿ. ನಮ್ಮ ತಂದೆಗೆ ಕ್ಯಾನ್ಸರ್ ಅಂತ ಗೊತ್ತಾಗತ್ತೆ. ನೋಡಿ ಅದು ಋಣ ಹೇಗಿರುತ್ತೆ ಅಂದರೆ, ನಾವು ಒಂದ್ಸಲ ನಮ್ಮ ಸಂಪ್ರದಾಯದ ಪ್ರಕಾರ ಒಂದು ಹೆಣ್ಮಗಳನ್ನು ಮದುವೆ ಮಾಡಿಕೊಟ್ಬಿಟ್ರೆ ಅವಳು ಗಂಡನ ಮನೇಲಿ ಇರ್ತಾಳೆ. ನಾವು ಅದು ಗುಲ್ಬರ್ಗ, ನಾನು ಬೆಂಗಳೂರಲ್ಲೂ ಇಲ್ಲ. ನಾನು 7 ತಿಂಗಳು ಬಸ್ರಿ ನನಗೇನೋ ದೈಹಿಕವಾಗಿ ಒಂದು ಸಮಸ್ಯೆ ಆಗಿಬಿಡುತ್ತೆ, ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನು. ಆವಾಗ ಬೆಂಗಳೂರಿಗೆ ಹೋಗಬೇಕು, ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ. ನಾನು ಬಂದು ಕೆಲವೇ ದಿನಗಳಲ್ಲಿ ನಮ್ಮ ತಂದೆಗೆ ಕ್ಯಾನ್ಸರ್ ಅಂತ ಗೊತ್ತಾಗತ್ತೆ. ನನಗೆ ಗೊತ್ತಾದ್ಮೇಲೆ ನಮ್ಮ ಮನೇಲಿ ನಮ್ಮ ತಾಯಿ 6 ತಿಂಗಳು ಬದುಕೋದು ಅಂತ ಹೇಳ್ತಾರೆ. ಡಾಕ್ಟ್ರು ಬಂದು ಹೇಳಿದ ತಕ್ಷಣವೇ ತಲೆ ಸುತ್ತಿ ಕೆಳಗೆ ಬಿದ್ದು ಹೋಗ್ಬಿಡ್ತೀನಿ. ಏನಿದು 6 ತಿಂಗಳಲ್ಲಿ ನಮ್ಮ ಅಪ್ಪ ಸತ್ತೋಗ್ತಾರೆ ಅಂತ ಹೇಳ್ತಾರಲ್ಲ ಇವರು ಅಂತ ಹೇಳಿ ಒಂಥರ ಆಘಾತ ಆಗುತ್ತೆ ನನ್ನ ಮನಸ್ಸಿಗೆ. 6 ತಿಂಗಳು ನಮ್ಮ ತಾಯಿಯಿಂದ ನನ್ನ ತಂದೆ ಸತ್ತೋಗ್ತಾರೆ ಅಂತ ಬಚ್ಚಿಡೋದೇ ನನಗೊಂದು ಸವಾಲಾಗಿತ್ತು. ನಮ್ಮ ತಂದೆಗೂ ಹೇಳಲಿಲ್ಲ, ನಮ್ಮ ತಾಯಿಗೂ ಹೇಳಲಿಲ್ಲ. ನಮ್ಮ ತಂದೆಗೆ ಎಲ್ಲಿ ನಾನು ಸತ್ತೋಗ್ತೀನಿ ಅಂತ ಏನಾದರೂ ಗೊತ್ತಾಗ್ಬಿಟ್ರೆ ಬೇಗ ಸತ್ತೋಗ್ಬಿಡ್ತಾರೇನೋ ಅಂತ ನಮ್ಮ ತಂದೆಯಿಂದನೂ ಎಲ್ಲ ಫೈಲ್ಸು ಮುಚ್ಚಿಡ್ತಾ ಇದ್ದೆ. ಬಂದಿದ್ದು ಕಾಂಪ್ಲಿಕೇಶನ್, ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನು. ನನಗೆ ದೈಹಿಕವಾಗಿ ಆರೋಗ್ಯ ಇರಲಿಲ್ಲ. ಬಸ್ರಿ 7 ತಿಂಗಳು ಬಸ್ರಿ. ನಾನು ನನ್ನ ಒಂದು ಆರೋಗ್ಯಕ್ಕೆ ನಾನು ಬಂದೆ, ಆದರೆ ಮಾನಸಿಕವಾಗಿ ದೈಹಿಕವಾಗಿ ನಮ್ಮ ತಂದೆ ಇನ್ನು ನನ್ನ ಜೊತೆ ಇರಲ್ಲ ಅನ್ನೋದು ಭಾಳ ದೊಡ್ಡ ಆಘಾತ ಆಯಿತು ನನಗೆ. ಪ್ರತಿ ಸಲ ಅವ್ರು ಹುಷಾರಿಲ್ದಂಗೆ ಆಗೋರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನಾನು ಡಾಕ್ಟ್ರು ಬೇರೆ, ಎಲ್ಲರೂ ಹೆದರ್ಕೊಳ್ಳೋರು. ಎಂಥ ಬಸ್ರಿ ಇರಲಿ, ಎಂಥ ಬಾಣಂತಿ ಇರಲಿ. ನಮ್ಮ ಮಗು ಹುಟ್ಟಿತ್ತು ನನಗೆ. ಮಗುನ ಒಂದು ಟವಲಲ್ಲಿ ಸುತ್ತಕೊಂಡು ಹಿಂದೆಗಡೆ ನಮ್ಮ ತಾಯಿ ಕೈಲಿ ಕೊಟ್ಬಿಟ್ಟು, ನನ್ನ ತಂಗಿ ನಮ್ಮ ದೊಡ್ಡಣ್ಣ ಅವ್ರ ಕೈಲಿ ಕೊಟ್ಬಿಟ್ಟು ನಮ್ಮ ತಂದೆನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತಾ ಇದ್ದೆ. ಅಡ್ಮಿಟ್ ಆಗಿರೋರು ಅದೆಲ್ಲ ತುಂಬ ನೆನಪು ಬಂದರೆ ಕರಳಿಸ್ಕತ್ತೆ. ನಮ್ಮ ತಂದೆ ಗೊತ್ತಿರಲಿಲ್ಲ, ಮನೆಗೆ ಕರ್ಕೊಂಬರ್ತಾ ಇದ್ವಿ. ನಾನು ಯಾವಾಗಲೂ ನಮ್ಮ ಅಪ್ಪನ ಹೋಗಿ ಕೇಳ್ತಾ ಇದ್ದೆ, ಅಪ್ಪ ಚೆನ್ನಾಗಿದೆಯಾ, ಹೌ ಆರ್ ಯು ನಮ್ಮಪ್ಪ ನಮ್ಮ ಅಮ್ಮನ ಕೇಳೋರು, ಇದು ಏನು ಅಮ್ಮಯ್ಯ, ನಾವು ಯಾವತ್ತೂ ಹಂಗೆಲ್ಲ ಮಾತಾಡೋದೇ ಇಲ್ಲ. ಅಪ್ಪ ಹೆಂಗೆ ರಾತ್ರಿ ನಿದ್ದೆ ಬಂತ? ನಾವು ಅಷ್ಟು ಸಲಿಗೆಯಿಂದ ನಡ್ಕೋತಾ ಇರಲಿಲ್ಲ. ನಮ್ಮ ತಂದೆ ಹಾಲಲ್ಲಿ ಸೋಫಾ ಮೇಲೆ ಮಲ್ಕೊಳ್ಳೋರು. ಮಲಗಿದ್ರೆ ನಾನು ಹೋಗಿ ನಮ್ಮ ತಂದೆ ಹಣೆ ಮೇಲೆ ಹಿಂಗಿಟ್ಟು ಹಿಂಗೆ ಮಾಡ್ತಾ ಇದ್ದೆ. ನಮ್ಮ ತಂದೆ ಗೊತ್ತಾಗ್ತಾ ಇತ್ತು. ನಮ್ಮ ತಾಯಿನ ಕೇಳೋರಂತೆ, ಏನಕ್ಕೆ ಹಂಗೆಲ್ಲ ಮಾಡುತ್ತೆ ನಾವು? ಪ್ರತಿದಿನ ಅಪ್ಪ ಹೆಂಗಿದ್ಯಾ ನೀನು ಅಂತ ಕೇಳ್ತಾಳೆ. ಏನಕ್ಕೆ ಹಂಗೆ ಕೇಳ್ತಾಳೆ ಅಂತ ಮಾತಾಡ್ತಾ ಇರಲಿಲ್ಲ. ಏನಕ್ಕೆ ಹಂಗೆ ಹೇಳ್ತಿದ್ದೆ? ನಮ್ಮ ನಾಗು ಹಂಗೆ ಯಾಕೆ ಹೇಳುತ್ತೆ ಅಂತ ಹೇಳೋರು. ತುಂಬ ಜ್ವರ ಇತ್ತು ಆವಾಗ. ನನಗೆ ನನ್ನ ಮಗುಗೊಂದಷ್ಟು ಬಟ್ಟೆ ಎಲ್ಲ ತರಬೇಕಿತ್ತು.
ನಮ್ಮಪ್ಪಂಗೆ ಜ್ವರ ಬಿಡ್ತು. ಅಪ್ಪ ನನಗೊಂದು 1,000 ಕೊಡು ಅಂತ ಕೇಳಿದೆ. 2,000 ಕೊಟ್ಟರು. ಹೋಗಿ ನನಗೊಂದು ಜೊತೆ ಬಟ್ಟೆ, ನನ್ನ ಮಗುಗೆ ಏನೇನು ಬೇಕೋ ಅದೆಲ್ಲ ವಿಜಯನಗರ ಇಂದ ತೊಗೊಂಬಂದೆ. ಅಡ್ರೆಸ್ ಈಗಲೂ ಇಟ್ಟಿದ್ದೀನಿ. ನೆನ್ನೆ ನನ್ನ ಮನೆಯವ್ರಿಗೆ ಅದನ್ನು ತೆಗೆದು ತೋರಿಸ್ದೆ. ನಮ್ಮ ತಂದೆ ಸತ್ತೋಗಿ 20 ವರ್ಷ ಆಯಿತು. ಆ ಕಡೆ ಗಿಫ್ಟು ನಮ್ಮಪ್ಪಂದು. ಆಮೇಲೆ ಇನ್ನೂ ಬೇಕಾದಷ್ಟಿದೆ, ಅದೆಲ್ಲ ಹೇಳೋಕ್ಕಾಗೋದಿಲ್ಲ. ಬಟ್ ಲಾಸ್ಟ್ ಇನ್ನೊಂದು 2 ದಿನ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ರು. ಆದರೆ ಅವ್ರಿಗೆ ನಾನು ಸತ್ತೋಗ್ತೀನಿ ಅಂತ ಅವ್ರಿಗೆ ಅವ್ರ ಪೈಲ್ವಾನು, ತುಂಬ ಗಟ್ಟಿ ಮನುಷ್ಯ. ಒಂದೊಂದ್ಸಲ ಅವ್ರಿಗೆ ಕಾನ್ಷಿಯಸ್ ಬರ್ತಾ ಇತ್ತು. ನಮ್ಮ ಮನೇಲಿ ನಮ್ಮ ಅಣ್ಣ ತಮ್ಮದಿರೆಲ್ಲ ಎದುರ್ಕೊಂಬಿಟ್ಟಿದ್ರು. ಏನು ಯಾವುದು ಆಸ್ತಿ ಪಾಸ್ತಿ ಭಾಗ ಆಗಿರಲಿಲ್ಲ, ಏನೂ ಇರಲಿಲ್ಲ. ನಮ್ಮ ತಂದೆ ಕಡೆಯಿಂದ ನನಗೆ ಗೊತ್ತಿತ್ತು ನಮ್ಮಪ್ಪ ಸಾಯ್ತಾರೆ. ನನ್ನ ಡಾಕ್ಟ್ರ್ ಅಲ್ವಾ, ಟಾಯ್ಲೆಟ್ ಬಂದಾದಾಗಲೇ ಹೇಳಿದ್ರು ಇನ್ನೊಂದು 24 ಗಂಟೆ ಅಷ್ಟೇ ನಿಮ್ಮ ತಂದೆ ಉಳಿಯೋದು ಅಂತ. ನಾನು ಯಾರೋ ಬಂದು ಮುಟ್ತಾರೆ, ಕೈ ಎತ್ತಿಂಗ್ ಬಿಸಾಕ್ಬಿಡ್ತಾರೆ. ನಾನು ಮುಟ್ಟಿದ್ರೆ ನನ್ನ ಕೈ ಹಿಡ್ಕೋತಾರೆ. ಮಾತು ಬರ್ತಾ ಇರಲ್ಲ ಅವ್ರಿಗೆ, ಆದರೆ ನನ್ನ ಕೈ ಹಿಡ್ಕೋತಾರೆ. ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ತಂದೆ ಕೈ ಹಿಡ್ಕೊಂಡು ಒಂದೇನೋ ಒಂದು ಕೆಲಸ ಮಾಡಿಸ್ಬೇಕಾಗತ್ತೆ, ಮಾಡಿಸ್ತೀನಿ. ಅದಾದ್ಮೇಲೆ ನಮ್ಮಪ್ಪ ಸತ್ತೋಗ್ತಾರೆ. ನಮ್ಮ ತಂದೆ, ನಾನು ಬಾಣಂತಿ, ನಾನು ಒಳಗಡೆ ಹಾಸಿಗೆ ಮೇಲೆ ಮಲಗಿರ್ತೀನಿ. ನಮ್ಮ ಅಪ್ಪಂಗೆ ಹಾಲು ಎಲ್ಲರ ಜೊತೆ ಮಲಗಿ ರೂಢಿ, ಆಚೆ ಮಲಗಿರ್ತಾರೆ. ಉಸಿರಾಡ್ತಾ ಇರ್ಬೇಕಾದ್ರೆ ರಾತ್ರಿ ಬಂದು ನೋಡ್ತಾ ಇದ್ದೆ, ಉಸಿರಾಡ್ತಾ ಇದ್ದಾರಾ ಇಲ್ವಾ ಅಂತ. ನಾನು ಯಾವ ಥರ ಮಾನಸಿಕ ಆಗ್ಬಿಟ್ಟಿದ್ದೆ ಅಂದರೆ, ಅವ್ರ ಗಾಲ್ ಬ್ಲಾಡರ್ ಕ್ಯಾನ್ಸರು. ನಾನು ಬಂದಿದ್ದು ಗಾಲ್ ಬ್ಲಾಡ್ರು ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು ಬಸರಿ ಆಗಿದ್ದಾಗ. ನನಗೆ ಆ ಗಾಲ್ ಬ್ಲಾಡ್ರು ತೆಗಿಬೇಕು, ಆದರೆ ಮಗು ಇದೆ ಹೊಟ್ಟೆಯಲ್ಲಿ, ತೆಗಿಯೋಕ್ಕಾಗಲ್ಲ ಅಂತ ಹೇಳಿ ಒಂದು ಸ್ಟಂಟ್ ಹಾಕಿರ್ತಾರೆ ನನಗೆ. ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನನ್ನ ಹೊಟ್ಟೆ ನಾನೇ ನೋಡ್ಕೊಳ್ಳೋದು. ನನಗೂ ನಮ್ಮ ಅಪ್ಪನ ಥರ ಆಗಿದೆಯಾ? ಅಷ್ಟು ಮಾನಸಿಕವಾಗಿ ನಾನು ಒಂಥರ ಹುಚ್ಚಿ ಥರ ಆಗ್ಬಿಟ್ಟಿದ್ದೆ. ನಮ್ಮ ತಾಯಿಗೆ ನಮ್ಮ ತಂದೆಗೆ ನಾನು ಅಳೋದು ಗೊತ್ತಾಗಬಾರ್ದು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಮೂಲೆಯಲ್ಲಿ ನಿಂತ್ಕೊಂಡು ಅಳೋದು. ಅಂದರೆ ಇನ್ನೊಂದು ಸ್ವಲ್ಪ ದಿನ ಇನ್ನೂ ಒಂದು ಘಟನೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮೂರಲ್ಲಿ ಹೆಂಗಂದ್ರೆ, ಒಂದು ಯಾರು ಸತ್ತರೆ ನಮ್ಮೂರದೊಂದು ಮೆರವಣಿಗೆ ಆಗುತ್ತೆ. ನಮ್ದು ಒಂದು 2 ರೋಡು ಮಾರೇನಹಳ್ಳಿ. ಒಂದು ಹೆಣ ಹೋಗ್ತಾ ಇರುತ್ತೆ. ಅವಾಗ ನಮ್ಮ ತಂದೆ, ನಾನು, ನಮ್ಮಮ್ಮ ಎಲ್ಲ, ನಮ್ಮ ಅಪ್ಪಂಗೆ ಆಲ್ರೆಡಿ ಲಾಸ್ಟ್ ಸ್ಟೇಜು, ಜಾಂಡೀಸ್ ಬಂದ್ಬಿಟ್ಟಿರುತ್ತೆ. ನಮ್ಮ ಅಮ್ಮಂಗೆ ಹೇಳ್ತಾರೆ, ಅಮ್ಮಯ್ಯ ನೋಡು ಈ ಥರ ಈ ತಾಯಿ ಸತ್ತೋಗ್ಬಿಟ್ಲು ಅಂತ. ನಮ್ಮ ಅಪ್ಪಂಗೆ ಗೊತ್ತವರೆಲ್ಲ. ನನಗೇನು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಅಪ್ಪನ ಹಿಂಗೆ ಎತ್ಕೊಂಡು ಹೋಗ್ತಾರೆ ಆ ಥರ. ನಮ್ಮ ಅಮ್ಮನ ಮುಂದೆ ಆಡಂಗಿಲ್ಲ, ನಮ್ಮ ಅಪ್ಪನ ಮುಂದೆ ಆಡಂಗಿಲ್ಲ. ಆಮೇಲೆ ನಾನು ಬಾಣಂತಿ, ನನಗೂ ಕಾಯಿಲೆ ಹೊಟ್ಟೆ ಒಳಗಡೆ. ಅಂದರೆ ನನಗೆ ಗಾಲ್ ಬ್ಲಾಡರ್ ಸ್ಟಂಟ್ ಎಲ್ಲ ಹಾಕಿರ್ತಾರೆ, ವಾಂತಿ ಆಗ್ತಾ ಇರುತ್ತೆ. ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ರೂಮ್ ಒಳಗೆ ಹೋಗಿ ಒಂದು ಮೂಲೆಯಲ್ಲಿ ಅಳೋದು. ಕಡೆಗೆ ಒಂದೇನು ತೃಪ್ತಿ ಅಂದರೆ, ಭಗವಂತ ನನಗೆ ಆ ಕಡೆ 6 ತಿಂಗಳು ನನ್ನ ಮಗನ ನೆಪ, ನನ್ನ ಮಗದೊಂದು ನೆಪ ಅಷ್ಟೆ. ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಇತ್ತು, ನನಗೆ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ ಇತ್ತು, ಅದು ಒಂದು ನೆಪ ಅಂತ ಮಾತ್ರ ಅನ್ಕೋತೀನಿ. ಇಲ್ಲದೇ ಇದ್ರೆ ನಮ್ಮ ಅಪ್ಪನ ಸೇವೆ ಮಾಡೋಕ್ಕೆ. ಯಾಕಂದರೆ ಯಾರೂ ಬರ್ತಿರ್ಲಿಲ್ಲ, ಎಲ್ಲ ಭಯ ಬೀಳೋರು. ನಾನು ಕಾರಲ್ಲಿ ನನ್ನ ಮಗು ಇರೋದು, ಹೋಗಿ ಹಾಲು ಕುಡಿಸ್ಬಿಟ್ಟು ಮತ್ತೆ ಬಂದು ನಮ್ಮ ಅಪ್ಪನ ಹತ್ರ ಕೂತ್ಕೋತಾ ಇದ್ದೆ. ಕಡೆಗೆ ನಮ್ಮ ತಂದೆ ಸತ್ತೋದು. ಬಟ್ ಒಂದು ಮಗಳ ಬಾಳಲ್ಲಿ, ಎಸ್ಪೆಷಲಿ ಗಂಡು ಮಕ್ಕಳಿಗೆ ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲ ಥರ ಫ್ರೀಡಮ್ ಇರುತ್ತೆ, ಸ್ವತಂತ್ರ ಇರುತ್ತೆ. ಬಟ್ ಹೆಣ್ಮಗಳಿಗೆ ಇರೋದಿಲ್ಲ. ನನಗೊಂದು ಗಂಡು ನೋಡಕ್ಕೆ ಬಂದಿದ್ರು. ನಮ್ಮ ತಂದೆ ಯಾವ ಥರ ಅಂತಂದರೆ, ಅವ್ರು ಎಷ್ಟು ಬ್ರಾಡ್ ಥಿಂಕಿಂಗು, ಪ್ರೋಗ್ರೆಸಿವ್ ಮ್ಯಾನ್ ಅಂದರೆ, ಗಂಡು ಬಂದರೆ ನನಗೆ ಒಳಗೋಗಿ ಕಾಫಿ ತಗೊಂಬಂದು ಕೊಡು, ಟೀ ತಗೊಂಬಂದು ಕೊಡು, ಸೀರೆ ಉಟ್ಕೊಂಬ ಯಾವತ್ತೂ ಹೇಳ್ತಿರ್ಲಿಲ್ಲ ನಮ್ಮ ತಂದೆ. ನಾಗೂ ನೋಡು ಅವ್ರು ಬಂದವರೇ, ಕುತ್ಕೋ ತಾಯಿ ಅನ್ನೋರು. ನನ್ನ ಹೆಸ್ರು ಹಿಡಿದ್ರು ತುಂಬ ಕಡಿಮೆ. ತಾಯಿ ಬಾ, ಯಾರು ಬಂದವರು ನೋಡುವ, ಇಲ್ಲಿ ಮಾತಾಡಿಸುವ, ತುಂಬ ಹೆಮ್ಮೆ. ನನ್ನ ಮಗಳು ಡಾಕ್ಟ್ರು, ನನ್ನ ಮಗಳು ಹಿಂಗೆ, ನನ್ನ ಮಗಳು ಹಂಗೆ, ಆ ಥರ ನಮ್ಮ ತಂದೆ. ನಮ್ಮ ತಂದೆಗೆ ಗಂಡು ನೋಡಕ್ಕೆ ಬಂದಾಗ ನನ್ನ ಪಕ್ಕದಲ್ಲೇ ಕೂಡ್ಸಿದ್ರು. ಕೂತ್ಕೊಂಡು ಮಾತಾಡು, ಅದೇನು ಅವ್ರು ಬಂದವ್ರು ಮಾತಾಡು ಅಂತ. ನಮ್ಮ ಅತ್ತಿಗೆ ಕಾಫಿ ತಂದು ಕೊಟ್ಟರು. ಅಂದರೆ ನಮ್ಮ ತಂದೆ ಆ ಟೈಮ್ಗೆ. ಮತ್ತು ಅವಾಗೆಲ್ಲ ನಮ್ಮೂರಲ್ಲಿ
ಊರಿಂದ ಆಚೆಗೆ ನಮಗೆ ಈ ದಲಿತರು ಕೋಣೆಗಳು ಇದು ಅಟ್ಟಿಗಳಿರೋವು. ಅವ್ರು ಯಾರು ನಮ್ಮ ಮನೆಗೆ ಬಂದರೆ ನಮ್ಮಪ್ಪ ಹೇಳೋರು, ಬಾ ಒಳಗೆ ಚೆನ್ನಮ್ಮ ಒಳಗೆ ಬಾ ಅಣ್ಣೋ, ನಾವು ಬಂದರೆ ನಮ್ಮ ದೇವರು ನಮಗೇನೇನೆ ಏನಾದರೂ ಮಾಡ್ಬಿಟ್ಟು